ಬಾಂಗುಡಾ ಫಿಶ್ ತವಾ ಫ್ರೈ ಮಾಡನ್ರಿ ಟೇಸ್ಟಿಯಾಗಿ. ಅದಕ್ಕೇನು ಬೇಕು ಅಂತ ನೋಡ್ಕೊಳನ್ರಿ. ಈಗ 2 ಸ್ಪೂನ್ ಖಾರ ಪುಡಿ ರೀ, ಒಂದು ಟೇಸ್ಟಿಗೆ ತಕ್ಕಂಗೆ ಉಪ್ಪು ಹಾಕೋರಿ, 1 ಚಮಚ ಅವಿಜ್ ಪೌಡ್ರ್ ರೀ, 1/4 ಚಮಚ ಅರಿಶಿನ ಪುಡಿ, ಆಮೇಲೆ ಮನೆ ಮಾಡಿದ್ದ ಫಿಶ್ ಮಸಾಲ 1 ಸ್ಪೂನ್ ರೀ, ಅಲ್ಲ ಬೆಳ್ಳುಳ್ಳಿ ಪೇಸ್ಟು 1 ಸ್ಪೂನು, ಸ್ವಲ್ಪ ಕರಿಬೇವು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳನ್ರಿ ಹುಣ್ಸೆಹಣ್ಣಿನ ರಸ ಹಾಕ್ಕೊಂಡು. ಈಗ ಚಲೋ ಮಿಕ್ಸ್ ಮಾಡಿರಿ. ಎಲ್ಲ ಮೀನಿಗೂ ಮಸಾಲ ಹತ್ತೋಂಗೆ ಎಲ್ಲ ಚಲೋ ಮಿಕ್ಸ್ ಮಾಡ್ಕೋಬೇಕ್ರಿ. ಸ್ವಲ್ಪ ಹುಣ್ಸೆಹಣ್ಣಿನ ಹುಳಿ ಕಡಿಮೆ ಆಗೈತೆ ರೀ, ಮತ್ತೆ ಹಾಕ್ಕೊಂಡೇನ್ರಿ ಒಂದು ಸ್ವಲ್ಪ, ನೀವು ನೋಡಿ ಹಾಕೋರಿ. ಈಗ ಒಂದೊಂದೇ ಮೀನ ತೊಗೊಂಡು ಎಲ್ಲದಕ್ಕೂ ಮಸಾಲೆ ಹಚ್ಚೋಣ್ರಿ. ಒಳಗೆ ಹೊರಗೆ ಎಲ್ಲ ಹಚ್ಚಿದ್ರೆ ಟೇಸ್ಟು ಹೆಚ್ಚಿಗೆ ಕೊಡ್ತೈತೆ ರೀ. ಎಲ್ಲವಕ್ಕೂ ಹಿಂಗೆ ಹಚ್ಚಿ ಇಟ್ಕೊಳನ್ರಿ ಫ್ರೆಂಡ್ಸ್. ಈಗ ಎಲ್ಲವಕ್ಕೂ ಹಚ್ಕೊಳತ್ತೀನಿ ರೀ. ನಿಧಾನ ಆಕೈತೆ ರೀ, ಆದರೆ ಟೇಸ್ಟು ಹೆಚ್ಚಿಗೆ ಆಕೈತೆ ರೀ. ಲಘು ಮಾಡೋದ್ರಿ, ಸಿಂಪಲ್ ಮಸಾಲ ಹಾಕಿ ಫ್ರೈ ಮಾಡೋದ್ರಿ ಇದು. ಈಗೆಲ್ಲ ಹಚ್ಚಿಟ್ಕೊಂಡೇನ್ರಿ. ಹಚ್ಚಿಟ್ಕೊಂಡು ಫ್ರಿಜ್ನಾಗೆ ಇಡೋಣ್ರಿ ಒಂದು ಅರ್ಧ ತಾಸು. ಈಗ ಮೀನ ತೊಗೊಂಡು ಫ್ರೈ ಮಾಡೋಕ್ಕೆ ಎಣ್ಣೆ ಹಾಕ್ಕೊಂಡೇನ್ರಿ. 2 ಟೇಬಲ್ ಸ್ಪೂನು ಎಣ್ಣೆ ಹಾಕ್ಕೊಂಡು ಈಗ ಒಂದೊಂದು ಮೀನ ಬಿಡೋಣ್ರಿ. ಸಣ್ಣ ಗ್ಯಾಸ್ ಹಚ್ಕೊಂಡು ಒಂದೊಂದು ಮೀನ ಬಿಡೋಣ್ರಿ ಫ್ರೆಂಡ್, ಸಣ್ಣಗೆ. ಈಗ ಒಂದು ಸ್ವಲ್ಪ ಮ್ಯಾಗ ಕರಿಬೇವು ಹಾಕ್ಕೊಂಡೇನ್ರಿ. ಸಣ್ಣ ಉರಿಯಲ್ಲೇ ಬೇಯಿಸ್ಕೊಳನ್ರಿ 2 ಸೈಡು. ಈಗ ಆಗೈತೆ ರೀ ಫ್ರೆಂಡ್ಸ್, ಇದು ತೆಗಿಯನ್ರಿ. ಈಗೆಲ್ಲ ರೆಡಿ ಆಗೈತೆ ರೀ ಫಿಶ್ ಎಲ್ಲ ಫ್ರೈ ಮಾಡಿದ್ದು. ನೀವು ಮಾಡಿಕೊಂಡು ತಿಂದು ಹೆಂಗಾಗೈತಿ ಎಂದು ಟೇಸ್ಟ್ ಮಾಡಿ ನಮಗೆ ಕಮೆಂಟ್ ಮಾಡಿರಿ, ತಿಳಿಸ್ರಿ, ಶೇರ್ ಮಾಡಿರಿ. ನಿಮಗೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಆಗಿರಿ. ನೆಕ್ಸ್ಟ್ ಇನ್ನೊಂದು ವಿಡಿಯೋದೊಳಗೆ ಸಿಗನ್ರಿ. ಬಾಯ್ ಬಾಯ್.